ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪತ್ರಕರ್ತ ಡಿ ಪರಶುರಾಮಪ್ಪ, ಸಿಡಿಗೆದ್ದ ಮೃತ್ಯುಂಜಯ ಚಾನಲ್. ಎಲ್ಲರೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಸಿಡಿಗೆದ್ದ ಮೃತ್ಯುಂಜಯ ಚಾನಲಿಗೆ ಯಾವಾಗಲೂ ನೀವು ಬೆಂಬಲಿಸಿ ಒಂದು ಸಪೋರ್ಟ್ ಮಾಡಬೇಕು. ಸಪೋರ್ಟ್ ಮಾಡೋದ್ರಿಂದ ಏನಾಕೈತೆ ಅಂತ ಹೇಳಿದರೆ ನಮ್ಮ ಚಾನಲ್ಲು ಸರಿಯಾದ ರೀತಿಯಿಂದ ಓಡ್ತೈತಿ. ಕೆಲ ದಿನಗಳ ಹಿಂದೆ ಸುದ್ದಿಗಳನ್ನು ನಾನು ಮಾಡಿದ್ದಿಲ್ಲ. ಯಾಕೆ ಮಾಡಿದ್ದಿಲ್ಲ ಅಂದರೆ ಕಾರಣಾಂತರಗಳಿಂದ ಸ್ವಲ್ಪ ಸಮಸ್ಯೆಗಳಿರೋದ್ರಿಂದ ನಾವು ಅಲ್ಲಲ್ಲಿ ಅಡ್ಡಾಡೋದ್ರಿಂದ ಆ ಚಾನಲ್ನಲ್ಲಿ ಸುದ್ದಿಗಳನ್ನು ಸರಿಯಾದ ರೀತಿಯಿಂದ ಬಿತ್ತರ ಮಾಡ್ತಾ ಇರಲಿಲ್ಲ. ಈಗ ಸರಿಯಾದ ಸಮಯಕ್ಕೆ ಸುದ್ದಿಗಳನ್ನು ನಾವು ಬಿತ್ತರ ಮಾಡ್ತಾಯಿದ್ದೀನಿ. ದಯಮಾಡಿ ಸಪೋರ್ಟ್ ಮಾಡಿ, ಬೆಂಬಲ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಯಾವಾಗಲೂ ಸದಾ ನಿಮ್ಮ ಸಿಡಿಗೆದ್ದ ಮೃತ್ಯುಂಜಯ ಚಾನಲಿಗೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಶ್ರೇಯಸೆ ಭೂಯಾಸೆ ಭೂಯಾಂ ಶ್ರೀ ಹಾಲಸ್ವಾಮಿ ಸದ್ಗುರು. ಪ್ರಥಮದಲ್ಲಿ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರನ್ನು ಸ್ಮರಿಸಿಕೊಂಡು ಮಾನಿಹಳ್ಳಿ ಪರವರ್ಗ ಸಂಸ್ಥಾನ ಮಠದ 12 ವರ್ಷದ ಆದಿ ಜಗದ್ಗುರು ಮರುಳಸಿದ್ದೇಶ್ವರ ಮಹಾಸನ್ನಿಧಿಯವರ ಜಾತ್ರಾ ಮಹೋತ್ಸವದ ಈ ಪವಿತ್ರ ಸಂದರ್ಭದಲ್ಲಿ ಆರಾಧ್ಯ ಜಗದ್ಗುರು ವರ್ಯರಾದ ಶ್ರೀಮದ್ ಉಜ್ಜಯಿನಿ ಸದ್ಧರ್ಮ ಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಅಭಿನವ ಸಿದ್ಧಲಿಂಗ ಶಿವಾಚಾರ್ಯ ಮಹಾಭಗವತ್ಪಾದಂಗಳವರ ಪವಿತ್ರ ಪಾದಾವಿರುಂದಗಳಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಅರ್ಪಣೆ ಮಾಡಿ, ನಿರ್ಮೋಹಿ ಶಿವಾಚಾರ್ಯರು, ವೈರಾಗ್ಯ ಶಿವಾಚಾರ್ಯರು, ಶ್ರೀಮಠದ ಬಂಧುಗಳು ಆದ ಶ್ರೀ ಶಟಸ್ಥಲ ಬ್ರಹ್ಮ ಮಳೆಯುಗೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಅರ್ಪಣೆ ಮಾಡಿ, ಅಳವಂಡಿಯ ಸಿದ್ದೇಶ್ವರ ಸಂಸ್ಥಾನ ಕಟ್ಟಿಮನಿ ಹಿರೇಮಠದ ಪಟ್ಟಾಧ್ಯಕ್ಷರಾದ ಶ್ರೀ ಶಟಸ್ಥಲ ಬ್ರಹ್ಮ ಮರುಳಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳಲ್ಲಿ ವಂದಿಸಿ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರತಕ್ಕಂಥ ಮಂಜುನಾಥ್ ಸ್ವಾಮೀಜಿಯವರೇ, ವೇದಮೂರ್ತಿ ದೊಡ್ಡಬಸಯ್ಯ ಸ್ವಾಮೀಜಿಯವರೇ ಹಾಗೂ ಶ್ರೀಮಠದ ಬಂಧುಗಳು ಆದ ಕನ್ನಡ ಪಂಡಿತರಾಗಿರ್ತಕ್ಕಂಥ ಶ್ರೀ NPM ಶಾಂತವೀರಯ್ಯನವರೇ, ಬಹಳ ಸುಮಧುರವಾಗಿ ತಮ್ಮ ಪ್ರಾರ್ಥನೆಯ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಉಭಯರನ್ನು ಮೊದಲುಗೊಂಡು ಹಿರೇಹಡಗಲಿ, ಮಾನಿಹಳ್ಳಿ, ಶಿವಲಿಂಗನಹಳ್ಳಿ ಹಾಗೂ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಸದ್ಭಕ್ತ ಬಳಗವೇ, ತಾಯಂದರೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತನು ಮನಧನದಿಂದ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಎಲ್ಲ ಸದ್ಭಕ್ತರೇ, ಮಕ್ಕಳೇ, ಇದು 12 ಜಾತ್ರಾ ಮಹೋತ್ಸವ, 12ನೇ ವರ್ಷದ ಜಾತ್ರಾ ಮಹೋತ್ಸವ ಸಾಯಂಕಾಲ ಬಂದಾಗ ಹೇಗಾಗುತ್ತಪ್ಪ ಅಂತಕ್ಕಂಥ ಒಂದು ಚಿಂತೆ ಒಳಗಿದ್ದೀವಿ. ಯಾಕಂತಂದ್ರೆ ಭಯಂಕರವಾಗಿರ್ತಕ್ಕಂಥ ಗಾಳಿ ಜೊತೆಗೆ ಮಳೆ, ಅಲ್ಲಲ್ಲಿ ಗಿಡ ಬಿದ್ದು ಇಲ್ಲಿ ಬಂದು ನೋಡಿದಾಗ ಭಾಳ ಹೆಂಗಪ್ಪ ಕಾರ್ಯಕ್ರಮ ಅಂತಕ್ಕಂಥ ಚಿಂತೆ ಒಳಗೆ ನಾವೆಲ್ಲ ಇದ್ದಾಗ ನಮಗೆ ಒಂದು ಕಡೆ ಅನ್ನಿಸ್ತು, ಪಂಚಪೀಠಗಳಲ್ಲಿ ಉಜ್ಜಯಿನಿ ಪೀಠ ಮಹಾಪೀಠ ಅದು ಮಳೆ ಬಗೆಯ ಪೀಠ. ಜಗದ್ಗುರು ಮಹಾಸನ್ನಿಧಿಯವರು ಅರ್ಪಣೆ ಮಾಡಿದರೆ ವರ್ಣದೇವ ಆಗ ಬಂದು ಆ ಭರವನ್ನು ನೀಗಿಸುವಂಥ ಶಕ್ತಿ ಯಾವ ಪೀಠಕ್ಕೆ ಇದೆಯಪ್ಪ ಅಂತಂದ್ರೆ ಅದು ಉಜ್ಜಯಿನಿ ಜಗದ್ಗುರು ಪೀಠಕ್ಕೆ ಇದೆ.
ನೀವು ಪ್ರತಿ ಸಲ ಜಗದ್ಗುರು ಮಹಾಸನ್ನಿಧಿಯವರ ಆಶೀರ್ವಚನವನ್ನು ನೀವು ಆಲಿಸ್ತಾ ಬಂದಿದ್ದೀರಿ. ಬಹಳ ಆತ್ಮೀಯತೆಯಿಂದ ಎಲ್ಲರನ್ನ ಹಾರೈಸುವ ರೀತಿ ಒಳಗೆ ಅವರ ವಾಕ್ಚರಿ ಹೇಗಿರ್ತದಪ್ಪ ಅಂತಂದ್ರೆ ಬಹಳ ಕಳಕಳಿಯಿಂದ ಈ ನಾಡಿಗೆ ಒಳ್ಳೆ ಮಳೆಯಾಗಲಿ, ಬೆಳೆಯಾಗಲಿ, ಬೆಳೆಗೆ ತಕ್ಕ ಒಳ್ಳೆಯ ಬೆಲೆ ಸಿಗಲಿ, ಜೊತೆಯಾಗಿ ವ್ಯಾಪಾರಸ್ಥರಿಂದ ಹಿಡಿದು ಮಕ್ಕಳಿಗೆ ವಿದ್ಯಾಭ್ಯಾಸದಿಂದ ಹಿಡಿದು ಎಲ್ಲರಿಗೂ ಕೂಡ ಬಹಳ ಪ್ರೀತಿಯಿಂದ ಆಶೀರ್ವಾದವನ್ನು ಮಾಡುವಂಥ ಜಗದ್ಗುರು ಮಹಾಸನ್ನಿಧಿಯವರು ಯಾರಾದರೂ ಇದ್ರೆ ಉಜ್ಜಯಿನಿ ಜಗದ್ಗುರು ಮಹಾಸನ್ನಿಧಿಯವರು. ನಾವೆಲ್ಲ ತಿಳ್ಕೋಬೇಕಾಗಿದೆ. ಶಾಸ್ತ್ರಗಳು ಹೇಳಿದರು ಜಗದ್ಗುರು ಮಹಾಸನ್ನಿಧಿಯವರು ನಮ್ಮ ಪಂಚಪೀಠದ ಶಾಖಾ ಮಠಗಳು ಮಹಾರಾಷ್ಟ್ರದಲ್ಲಿ ಭಾಳ ಇವೆ, ಆಂಧ್ರದಲ್ಲಿವೆ, ಜೊತೆಗೆ ಬೇರೆ ಬೇರೆ ಕಡೆ ರಾಜ್ಯಗಳಲ್ಲಿ ಇದೆ. ಬಹುಶಃ ಅವ ರಾಜ್ಯಗಳಿಗೆ ಹೋದಾಗ, ಆಂಧ್ರದಲ್ಲಿ ಹೋದಾಗ ಆಂಧ್ರ ಭಾಷೆಯಲ್ಲಿ, ಉತ್ತರ ಭಾರತಕ್ಕೆ ಹೋದಾಗ, ಕಾಶಿಗೆ ಹೋದಾಗ ಹಿಂದಿಯಲ್ಲಿ ಮತ್ತು ಇಂಗ್ಲೀಷು, ಹೀಗೆ ಪಂಚ ಭಾಷೆಗಳ ಪರಿಣಿತಿಯನ್ನು ನಾವು ಹೇಗೆ ಕನ್ನಡವನ್ನು ಸುಲಲಿತವಾಗಿ ಮಾತಾಡ್ತೀವೋ ಅಷ್ಟೇ ಸುಲಲಿತವಾಗಿ 5 ಭಾಷೆಗಳನ್ನು ಮಾತಾಡುವಂತಹ ಒಬ್ಬರು ಸನ್ನಿಧಿಯವರು ಯಾರಾದರೂ ಉಜ್ಜಯಿನಿ ಮಹಾಸನ್ನಿಧಿಯವರು. ಈ ಹಿಂದೆ ನಾವು ಪ್ರತಿ ಸಲ ಹೋದಾಗ ಆ ಕಡೆ ಭಾಗದ ಒಳಗೆ ಸೊಕ್ಕೆ, ತೂಲಹಳ್ಳಿ ಅಂತ ಹೇಳಿ ಅಲ್ಲೆಲ್ಲ ಅದು ಹನುಮನಹಳ್ಳಿ ಅಂತ ಹೇಳಿ ಅಲ್ಲೆಲ್ಲ ನಮ್ಮ ಶಾಖಾ ಮಠಗಳಿದಾವೆ. ಬಹುಶಃ ಆ ಭಾಗದಾಗ ಹೋದಾಗ ನಾವು ಉಜ್ಜಯಿನಿ ಪೀಠಕ್ಕೆ ಹೋಗಿ ಮರುಳಸಿದ್ದೇಶ್ವರ ಸನ್ನಿಧಿಯವರನ್ನ ಆಶೀರ್ವಾದ ಪಡ್ಕೊಂಡು ಬರ್ತಕ್ಕಂಥ ಪದ್ಧತಿ. ಉಜ್ಜಯಿನಿ ಪೀಠ ಈಗ ಹೇಗೆ ಬದಲಾಗಿದೆಯಪ್ಪ ಅಂತಂದ್ರೆ ನಮಗೆ ಅಲ್ಲಿ ಹೋದಾಗ ಯಾವ ರೀತಿಯಾಗಿರ್ತಕ್ಕಂಥ ಮನಸ್ಥಿತಿ ಉಂಟಾಗತ್ತಪ್ಪ ಅಂತಂದ್ರೆ, ನೀವು ಬಹುತೇಕರು ಮಲೆನಾಡಿನ ದೇವಸ್ಥಾನ ನೋಡಿರಿ, ಹೊರನಾಡು ನೋಡಿರಿ, ಧರ್ಮಸ್ಥಳ ನೋಡಿರಿ, ಕುಕ್ಕೆ ಸುಬ್ರಹ್ಮಣ್ಯ ನೋಡಿರಿ. ಅಲ್ಲಿ ಹೋದಾಗ ಯಾವ ರೀತಿಯಾದ ಒಂದು ಪ್ರಸಾದದ ಒಂದು ವ್ಯವಸ್ಥೆ ಇದೆಯೋ ಅಂತಹ ಪ್ರಸಾದ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಇವತ್ತು ನೀವು ಉಜ್ಜಯಿನಿ ಪೀಠಕ್ಕೆ ಹೋದಾಗ ಸಿಗುತ್ತದಪ್ಪ ಅಂತಂದ್ರೆ ಜಗದ್ಗುರು ಮಹಾಸನ್ನಿಧಿಯವರ ಒಂದು ಕಾರ್ಯವೈಖರಿಯ ಸಾಕ್ಷಿಯಾಗಿದೆ. ಹೀಗೆ ಮಹಾಸನ್ನಿಧಿಯವರು ಇವತ್ತು ನಮಗೆ ಬಹಳ ಖುಷಿ ಆಗುತ್ತೆ. ಪ್ರತಿಯೊಂದು ಕಾರ್ಯಕ್ರಮದೊಳಗೆ ಸ್ವಲ್ಪ ಜಲ್ದಿ ಮುಗಿಸರಿ, ಬೇಗ ಮತ್ತೆ ಬೇರೆ ಕಾರ್ಯಕ್ರಮ. ಆದರೆ ಇವತ್ತು ಮಾಣಿಹಳ್ಳಿ ಏನು ಭಕ್ತರ ನಮ್ಮೆಲ್ಲರ ಒಂದು ಪುಣ್ಯ ಭಾಳ ಆರಾಮದಾರ, ಭಾಳ ಖುಷಿಯಾಗಿದ್ದಾರೆ ಜಗದ್ಗುರು ಮಹಾಸನ್ನಿಧಿಯವರು. ಅದು ಹೇಳಿ ಕೇಳಿ ಅವರ ಶಾಖಾ ಮಠ ಇದೆ, ಯಾವುದು ಮಾಣಿಹಳ್ಳಿ ಪುರವರ್ತ ಮಠ. ವಿಶೇಷವಾಗಿರ್ತಕ್ಕಂಥ ಎಲ್ಲ ಪೂಜ್ಯರ ಮೇಲೆ ಅವರ ಪ್ರೀತಿ ಆಶೀರ್ವಾದ ಐತಿ. ಜೊತೆಗೆ ವಿಶೇಷವಾಗಿ ಮಾಣಿಹಳ್ಳಿ ಅಜ್ಜರ ಮೇಲೆ ಭಾಳ ವಿಶೇಷವಾಗಿರ್ತಕ್ಕಂಥ ಪ್ರೀತಿ ಇದೆ.